ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಇನ್ಕೋ ಬ್ಯಾಟ್ರಿ ಟೈಪು ಗ್ರೈಂಡಿಂಗ್ ಮಿಷಿನು ಎಲ್ಲ ಟೈಪ್ ಯೂಸ್ ಮಾಡ್ಕೊಳ್ಬೋದು. ನಮಗೆ ತುಂಬ ಇಂಪಾರ್ಟೆಂಟ್ ಇದು. ವಿಡಿಯೋ ಫುಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ತುಂಬ ಜನ ಎಲ್ಲ ಇದ್ರ ಬಗ್ಗೆ ಕೇಳ್ತಾಯಿದ್ರು. ಇದು ಚಾರ್ಜ್ ಯಾವ ಥರ ನಿಲ್ಲುತ್ತೆ, ಯಾವ್ದು ಕಟ್ ಮಾಡ್ಬೋದು, ಇದು ವರ್ತಿಲ್ವ ಅಂದ್ಬಿಟ್ಟು. ನೋಡಿ ನಾನು ಬಾಕ್ಸ್ನಲ್ಲಿ ತೊಗೊಂಡಿದ್ದಲ್ಲಿ ಇಷ್ಟು ಬಂದಿದೆ. ಇದು ನಾನು ತೊಗೊಂಡಿದ್ದು ಫ್ಲಿಪ್ಕಾರ್ಟ್ನಲ್ಲಿ ತೊಗೊಂಡೆ. 6300 ಸಮಥಿಂಗ್ ಏನಾಯಿತು ಆವಾಗ ಆಫರ್ನಲ್ಲಿ. ಇದು ಬಂದುಬಿಟ್ಟು ಸಿಂಗಲ್ ಬ್ಯಾಟ್ರಿ ಬಂದಿರೋದು. ಇದಕ್ಕೆ ನಮಗೆ ಡಬಲ್ ಬ್ಯಾಟ್ರಿ ಅಂದರೆ ಅಡಿಷ್ನಲ್ ನಾವು ತೊಗೊಳ್ಬೋದು. ನೋಡಿ ಇದು ಹ್ಯಾಂಡಲ್ ಕೊಟ್ಟಿದ್ದಾರೆ ಗ್ರೈಂಡಿಂಗ್ ಮಿಷಿನಿಗೆ. ಮತ್ತು ಇದು ಬಂದುಬಿಟ್ಟು ಅದು ಸೇಫ್ಟಿಗೆ ಹಾಕೊಳ್ಳೋವಂಥದ್ದು ಕವರು. ನಮಗೆ ಗ್ರೈಂಡಿಂಗ್ ಮಾಡುವಾಗ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅದು ಧೂಳು ಆಗಲಿ ಚಿಕ್ಕ ಮೆಟಲ್ ಕಟ್ ಮಾಡೋದು ಪೀಸ್ರೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇದು ಯಾವಾಗೋ ಕಂಪಲ್ಸರಿ ಹಾಕ್ಕೊಳ್ಳೋದು ಸೇಫ್ಟಿ. ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ಇದು ಮುಂದೆ ಬ್ಲೇಡ್ ಹಾಕೋದಕ್ಕೆ ಬೋಲ್ಟ್ ಬಿಚ್ಚೋಕ್ಕೆ ಸ್ಪ್ಯಾನರ್ ಥರ ಕೊಟ್ಟಿದ್ದಾರೆ. ನೋಡಿ ಈ ಥರ ಬಿಚ್ಕೊಳ್ಬೋದು. ಅದು ಇವಾಗ ನಾರ್ಮಲ್ ಇದು ಗ್ರೈಂಡಿಂಗ್ ಮಿಷಿನ್ ಇದೆಲ್ಲ ಪವರ್ದು, ಅದು ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಇವಾಗ ನಾರ್ಮಲ್ ಪವರ್ ಮಿಷಿನ್ ನೋಡಿದ್ರೆ ನಿಮಗೆ 2500ಇಂದನೇ ಸಿಗುತ್ತೆ ಬ್ರ್ಯಾಂಡೆಡೇ. ನೀವು ಈ ರೇಟಿಗೆ 3 ಮಿಷಿನ್ ತೊಗೊಳ್ಬೋದು. ನಮಗೆ ಏನಕ್ಕೆ ರಿಕ್ವೈರ್ಮೆಂಟ್ ಇದೆ ಅಂದರೆ ಬಾತ್ರೂಮ್ ಬಂದುಬಿಟ್ಟು ಎಪಾಕ್ಸಿ ಮಾಡೋಕ್ಕೆ ಯೂಸ್ ಆಗುತ್ತೆ ನಮಗೆ ತುಂಬ. ಅದಕ್ಕೆ ನಮಗೆ ಬೇಕಾಗಿರೋದು. ಯಾಕಂದರೆ ಫ್ಲೋರಿಂಗ್ ಕಟ್ ಮಾಡುವಾಗ ಬಂದುಬಿಟ್ಟು ನೀರು ಹಾಕಿ ಕಟ್ ಮಾಡಬೇಕಾಗತ್ತೆ. ಅದೇ ನೀವು ಕರೆಂಟು ಪವರ್ದು ಹಾಕಿದ್ರೆ ನಿಮಗೆ ಸ್ವಲ್ಪ ನೀರಾದ್ರೂ ಅದನ್ನೆಲ್ಲಿಂದ ಪವರ್ ಲೀಕ್ ಆಗಿ ಕರೆಂಟ್ ಶಾಕ್ ಬರುತ್ತೆ. ಅದರಿಂದ ಅದು ಸೇಫ್ಟಿ ಇಲ್ಲ ಅಂದ್ಬಿಟ್ಟು ಇದು ತೊಗೊಂಡಿದ್ದು. ನಾವು ತುಂಬ ಎಪಾಕ್ಸಿ ಮಾಡೋದಕ್ಕೆ ಫುಲ್ ಇದೇ ಯೂಸ್ ಮಾಡೋದು. ನೆಕ್ಸ್ಟು ಗ್ರೇನೈಟ್ ಕಟ್ ಮಾಡೋದು, ಸಣ್ಣ ಪುಟ್ಟ ಕೆಲಸಗಳು ಎಲ್ಲ ಮಾಡ್ಕೊಳ್ಬೋದು. ವಾಲ್ ಕಟಿಂಗ್ ಮಾಡೋದು, ಕಾಂಕ್ರೀಟ್ ಕಟ್ ಮಾಡ್ಬೋದು, ಟೈಲಿಸ್ ಕಟ್ ಮಾಡ್ಬೋದು, ಎಲ್ಲ ನಾರ್ಮಲ್ ಕಟಿಂಗ್ ಆಗುತ್ತೆ. ಇದು ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು 1.5 hour ಹೆಚ್ಚು ಕಮ್ಮಿ ಫುಲ್ ಚಾರ್ಜ್ ಆಗೋಕ್ಕೆ ಟೈಮ್ ತೊಗೊಂಡಿದೆ. ಒಂದು ಟೈಮ್ ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ ಒಂದು ಕಂಟಿನ್ಯೂಸ್ ಒಂದು 20 minutes ಹೆಚ್ಚು ಕಮ್ಮಿ ಅದು ರನ್ ಆಗುತ್ತೆ. ಇದರಲ್ಲಿ ಒಂದು ಸೇಫ್ಟಿ ಫೀಚರ್ಸು ಇದೆ. ಯಾವುದನ್ನು ನಾವು ಕಟಿಂಗ್ ಮಾಡುವಾಗ ಯಾವುದು ಬಟ್ಟೆ ತಗೊಳಕೊಳ್ಳೋದು ಈ ಥರ ಯಾವುದನ್ನ ಸ್ವಲ್ಪ ಜಾಮ್ ಆದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ತಿರುಗು ನೀವು ಆನ್ ಆ್ಯಂಡ್ ಆಫ್ ಬಟನ್ನ ಅದು ಆಫ್ ಮಾಡಿ ಆನ್ ಮಾಡಿದ್ರೇ ಆನ್ ಆಗೋದು. ಅದೊಂದು ಒಳ್ಳೆಯ ಆಪ್ಷನ್ ಇದೆ ಇದರಲ್ಲಿ. ಆಮೇಲೆ ಮೆಟಲ್ ಕಟ್ ಮಾಡೋದು 10 ಪೀಸ್ ಕೊಟ್ಟಿದ್ದಾರೆ. ಆ ಬ್ಲೇಡು ಅವ್ರ ಬ್ರ್ಯಾಂಡೇ, ಅದು ಇನಿಗೋ ಅದೇ. ಒಂದು ಮೆಟಲ್ ಬಾಕ್ಸ್ನಲ್ಲಿ ಕವರ್ ಮಾಡಿ ಕೊಟ್ಟಿದ್ದಾರೆ. ಇದು ಮಿಷಿನ್ ತೋರಿಸ್ತೀನಿ ನೋಡಿ, ನಿಮಗೆ ಎಲ್ಲ ನೋಡ್ಕೊಳ್ರಿ ಯಾವ ಥರ ಇದೆ ಅಂದ್ಬಿಟ್ಟು. ನೋಡಿ ಈ ಥರ ಬರುತ್ತೆ. ಸೈಜು ಇದೇ ಥರ ಇರುತ್ತೆ. ಒಂದು ಸಲ ನೋಡ್ಕೊಳ್ರಿ. ನಮಗೆ ಹಿಡ್ಕೊಳ್ಳೋಕ್ಕೆ ಗ್ರಿಪ್ಪೆಲ್ಲ ಚೆನ್ನಾಗಿರುತ್ತೆ. ನೋಡಿ ಏನೇನು ಫೀಚರ್ಸ್ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ಇದಾಕಿ ತೋರಿಸಿದ್ದಾರೆ. ನೋಡಿ ಈ ಥರ ಚಾರ್ಜರ್ ಈ ಥರ ಬರುತ್ತೆ. ಇದು ಗ್ರೀನ್ ಲೈಟು ಬರ್ತಾ ಇರುತ್ತೆ. ಫುಲ್ ಚಾರ್ಜ್ ಆಗಿದ ತಕ್ಷಣ ಅದು ಕಂಟಿನ್ಯೂಸ್ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಡಿಕೇಟ್ರು. ನೋಡಿ ಬ್ಯಾಟ್ರಿ ಈ ಥರ ಬರುತ್ತೆ. 20 watt ಮತ್ತು 4 Ah ಬ್ಯಾಟ್ರಿ. ಇದನ್ನು ತೊಗೊಂಡಿದ್ದು ಸಿಂಗಲ್ ಬ್ಯಾಟ್ರಿಯನ್ನು ತೊಗೊಂಡಿರೋದು. ತುಂಬ ಕಡೆ ಯೂಸ್ ಮಾಡ್ಕೊಳ್ಬೋದು. ಕರೆಂಟ್ ಇಲ್ದಿರೋ ಟೈಮ್ ಯೂಸ್ ಮಾಡ್ಕೊಳ್ಬೋದು. ನೋಡಿ ನಮಗೆ ಈ ಥರ ಪೈಪ್ ಕಟ್ ಮಾಡೋಕ್ಕೆ ಸಣ್ಣ ಪುಟ್ಟ ಕೆಲಸ ತುಂಬ ಯೂಸ್ಫುಲ್ ಆಗಿರುತ್ತೆ. ಇದು ನಾವು ತುಂಬ ಕೆಲಸಕ್ಕೆ ಯೂಸ್ ಮಾಡ್ಕೊತೀವಿ. ಎಲ್ಲ ನಾರ್ಮಲ್ ಇವಾಗ ಕರೆಂಟ್ ಇದನ್ನಲ್ಲಿ ಯಾವ ಥರ ಕಟ್ ಮಾಡ್ತೀವಿ ಅದೇ ಸೇಮ್ ಅದೇ ಇರುತ್ತೆ. ಅದೇ ನಾವು ಕರೆಂಟ್ ಇಲ್ದಿರೋ ಟೈಮ್ನಲ್ಲಿ ಇದು ಟ್ಯಾಂಕ್ ಹೋಲ್ಡ್ ಮಾಡೋಕ್ಕೆ ಅದು ಇದಕ್ಕೆ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಅಡಾಪ್ಟರ್ ಹಾಕಿ ಈ ಥರ ನೋಡಿ ಈ ಥರ ಯೂಸ್ ಮಾಡ್ಕೊಳ್ಬೋದು. ಅದೇ ಡ್ರಿಲ್ಲಿಂಗ್ ಮಿಷಿನ್ಗೆ ಒಂದು ಅಡಾಪ್ಟರ್ ಬರುತ್ತೆ ನೋಡಿ, ಆ ಥರ ಇದಕ್ಕೆ ಬರುತ್ತೆ. ಅದು ಹಾಕ್ಕೊಂಡು ನಾವು ಈ ಥರ ಯೂಸ್ ಮಾಡ್ಕೊಳ್ಬೋದು ಟ್ಯಾಂಕ್ ಹೋಲ್ಡ್ ಮಾಡೋಕ್ಕೆ. ಯಾಕಂದರೆ ಎಲ್ಲ ಕಡೆಯೂ ನಾವು ಕರೆಂಟ್ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ನಮಗೆ ಯಾವ ಸೈಜು ಬಿಟ್ಟು ಬೇಕಂದ್ಬಿಟ್ಟು ಯಾವ ಸೈಜು ನಾವು ಟ್ಯಾಂಕ್ ನಿಪ್ಪಲ್ಲಿ ಹಾಕ್ತೀವಿ ಆ ಸೈಜು ಹೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಆಗುತ್ತೆ ಅದು ಹೋಲ್ಡ್ ಮಾಡೋದು. ನಾನು ವೀಡಿಯೋ ತೊಗೊಳಕ್ಕಾಗಲಿಲ್ಲ, ಒಂದು ಕಾಲ್ ಬಂತು, ಮತ್ತು ನಾನು ರೆಕಾರ್ಡಿಂಗ್ ಮಾಡೋದು ಮರ್ತೋದೆ. ನೋಡಿ ಇವಾಗ ಇದು ಮಾಡೋದು ಫುಲ್ ಕಾಂಕ್ರೀಟ್ ಕಟ್ ಮಾಡ್ತಾ ಇರೋದು. ನೋಡಿ ಈಸಿಯಾಗಿ ಕಟ್ ಆಗುತ್ತೆ. ಕಾಂಕ್ರೀಟ್ ಕಟ್ ಮಾಡ್ಬೋದು. ಲೋಡು ಜಾಸ್ತಿ ಕೊಡಬಾರ್ದು, ಮೀಡಿಯಮ್ ಕೊಟ್ಟರೆ ಕಂಟಿನ್ಯೂಸ್ ಅದು ಕಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಫುಲ್ ಕಾಂಕ್ರೀಟ್, ಇದು ರೂಫ್ ಕಾಂಕ್ರೀಟು. ಆಮೇಲೆ ತೋರಿಸ್ತೀನಿ ನೋಡಿ ಚಿಪ್ಪಿಂಗ್ ಮಾಡಿಬಿಟ್ಟು ನಿಮಗೆ ಡೌಟ್ ಇದ್ದರೆ. ನಾವು ಗ್ರೇನೈಟ್ ಕಟ್ ಮಾಡ್ಬೋದು, ಕಾಂಕ್ರೀಟ್ ಕಟ್ ಮಾಡ್ಬೋದು, ನಾರ್ಮಲ್ ಚಿಪ್ಪಿಂಗ್ ಇದು ವಾಲ್ ಕಟ್ ಮಾಡ್ಬೋದು, ಎಲ್ಲ ಕಟ್ ಮಾಡ್ಬೋದು. ಇದರಲ್ಲಿ ಏನಂದರೆ ತುಂಬ ಹೊತ್ತು ಇದು ಚಾರ್ಜಿಂಗ್ ಇಲ್ಲಲ್ಲ. 2 ಬ್ಯಾಟ್ರಿ ತೊಗೊಂಡ್ರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ನೋಡಿ ಫುಲ್ ಪ್ಯೂರ್ ಕಾಂಕ್ರೀಟ್ ಇದು ಕಟ್ ಮಾಡಿ ನಾವು ಚಿಪ್ಪಿಂಗ್ ಮಿಷಿನಲ್ಲಿ ಇದು ಹೊಡೆದು ತೆಗ್ದಿರೋದು.
ನಾನು ತೊಗೊಳಕ್ಕೆ ಸ್ವಲ್ಪ ಅನುಮಾನ ಇತ್ತು, ಇದೆಲ್ಲ ಕಟ್ ಮಾಡುತ್ತಾ ಇಲ್ವೋ ಅಂದ್ಬಿಟ್ಟು. ತುಂಬ ಜನಗಳು ಕಮೆಂಟ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ, ಅದರಿಂದ ಒಂದು ವೀಡಿಯೋ ಹಾಕೋಣ ಅವರಿಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಇದು ಮಾಡಿದ್ದು. ನೋಡಿ, ಇದು ಎಪಾಕ್ಸಿ ಮಾಡೋಕ್ಕೆ ನಾನು ಬಾತ್ರೂಮ್ ಫ್ಲೋರಿಂಗ್ ಕಟ್ ಮಾಡ್ತಾ ಇರೋದು ಇವಾಗ. ಯಾಕಂದ್ರೆ ನೀರು ಹಾಕಿ ಕಟ್ ಮಾಡಿದ್ರೆ ಸ್ವಲ್ಪ ಧೂಳು ಕಮ್ಮಿ ಬರುತ್ತೆ. ಯಾಕಂದರೆ ಇವಾಗ ಮನೇಲಿ ಎಲ್ಲ ಇರುವಾಗ ನಾವು ಧೂಳು ತುಂಬ ಮಾಡಿದ್ರೆ ಅವ್ರಿಗೂ ಸಮಸ್ಯೆ ಆಗುತ್ತೆ, ನಮಗೂ ಯೂಸ್ ಮಾಡೋರಿಗೂ ತುಂಬ ತೊಂದರೆ ಆಗುತ್ತೆ. ಅದರಿಂದ ಸ್ವಲ್ಪ ಫ್ಲೋರಿಂಗ್ ನೀರು ಹಾಕ್ಬಿಟ್ಟು ನಾವು ಕಟ್ ಮಾಡಿದ್ರೆ ಸ್ವಲ್ಪ ಧೂಳು ಬರೋದು ಅವಾಯ್ಡ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಏನು ಪ್ರಾಬ್ಲಮ್ ಇರೋಲ್ಲ, ನೀರೇ ಮೇಲೆ ಬಿದ್ದರೂ ಅಷ್ಟೊಂದು ಏನು ಆಗೋಲ್ಲ, ಅಷ್ಟೊಂದು ಸೇಫ್ ಇರುತ್ತೆ ಇದು. ಆದ್ದರಿಂದ ನಾನು ಅಮೌಂಟು ದೊಡ್ಡ ವಿಷಯ ಅಲ್ಲ, ಸೇಫ್ಟಿ ಫಸ್ಟ್ ಅಂದ್ಬಿಟ್ಟು ಅದು ತೊಗೊಂಡಿರೋದು. ನಮಗೆ ಕೆಲಸ ಮಾಡೋಕ್ಕೂ ತುಂಬ ಯೂಸ್ಫುಲ್ ಆಗಿದೆ ಇದು. ನಿಮ್ಗೆ ಯಾರಿಗಾನ ಇದು ಬೇಕಂದರೆ ಕಮೆಂಟ್ ಮಾಡಿರಿ, ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಇದು ಒಳ್ಳೆ ಬ್ರ್ಯಾಂಡು, ಅದರಿಂದನೇ ನಾನು ಸರ್ಚ್ ಮಾಡಿದ್ದೆ ತೊಗೊಂಡಿದ್ದು ಇನಿಗೋ. ಇದರಲ್ಲಿ ಬಂದ್ಬಿಟ್ಟು ಡ್ರಿಲ್ಲಿಂಗ್ ಮಿಷಿನ್ ಬರುತ್ತೆ. ಅದರಲ್ಲಿ 22 ಮತ್ತು 26 mm ತನಕ ಬರುತ್ತೆ. ನೆಕ್ಸ್ಟ್ ಅದು ತೊಗೊತೀನಿ ನಾನು.